ಹೆದ್ದಾರಿ ದಾಟುವ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ವೃದ್ಧನೋರ್ವ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಈ ಅಪಘಾತ ಸಂಭವಿಸಿದೆ. ಅಗಲಗುರ್ಕಿ ಗ್ರಾಮದ ನಿವಾಸಿಯಾಗಿದ್ದ ಸುಮಾರು 80 ವರ್ಷದ ವೆಂಕಟಪತಿ ಅವರು ಹೆದ್ದಾರಿ ದಾಟುವ ವೇಳೆ ವೇಗವಾಗಿ ಬಂದ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಅಂದಹಾಗೆ ಮೃತ ವ್ಯಕ್ತಿ ಅದೇ ಗ್ರಾಮದ ರೈತನೋರ್ವನ ತೋಟದಲ್ಲಿ ಹೂ ಕಟ್ ಮಾಡಿಕೊಂಡು ಬರಲು ಹೋಗಿದ್ರಂತೆ. ಈ ವೇಳೆ ದುರ್ಘಟನೆ ನಡೆದು ಹೋಗಿದೆ. ಇನ್ನು ಈ ಘಟನೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಪೊಲೀಸರು ಹಸ್ತಾಂತರಿಸಿದರು. ನನ್ನ ಹೆಸರು ಗೋಪಾಲ್ ಅಂತ. ವೆಂಕಟಪತಿ ಅಂತ ಹೇಳ್ಬಿಟ್ಟು ಹಳ್ಳಿಯಲ್ಲಿ ಹೋಗ್ತಿದ್ರು. ಅವರಿಗೆ 82 ವಯಸ್ಸಾಗಿತ್ತು. ಹೋಗುವಾಗ ಒಂದು ಕಾರ್ ಬಂದು ಹೊಡ್ಕೊಂಡು ಹೋಗಿದೆ. ಬೆಂಗಳೂರಿನಿಂದ ಬರುವಾಗ ಏನಾಗಿದೆ? ಅವರಿಗೆ ಡೆತ್ ಆಗಿದ್ದಾರೆ. ಈಗ ಏಜ್ ಎಷ್ಟು ಅವ್ರಿಗೆ? ಏಜ್ 82. ಯಾವ ಊರು? ಅಗಲಗುರ್ಕಿ. ಏನಕ್ಕೆ ಹೋಗಿದ್ರು ಆ ಕಡೆ ಅವರು? ಅವರು ರಾಮನ ದೇವಸ್ಥಾನಕ್ಕೆ ಹೂವು ತೊಗೊಂಡ್ಬರೋದಕ್ಕೆ ಹೋಗಿದ್ರು. ಹಾಂ, ಹೂವು ತೊಗೊಂಡು ಬರೋವಾಗ ಆ ಥರ ರೋಡ್ ಕ್ರಾಸ್ ಮಾಡುವಾಗ ಆಕ್ಸಿಡೆಂಟ್ ಆಗಿದೆ. ಎಲ್ಲಿ ಆಗಿರೋದು? ಅಗಲಗುರ್ಕಿ ಬ್ರಿಡ್ಜು ಕಾರವ್ರು ಆಕ್ಸಿಡೆಂಟ್ ಆಗಿ ಈಗ ಡೆತ್ ಆಗಿದ್ದಾರೆ. ಕಾರವ್ರು ಸಿಕ್ಕಿದ್ರ ಅವ್ರು ಕಾರವ್ರು ಸಿಕ್ಕಿಲ್ಲ ಸರ್. ಇನ್ನು ಅಪರಿಚಿತ ವಾಹನದ ಪತ್ತೆಗೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿ ಮುಂದಿನ ತನಿಖೆ ಮುಂದುವರೆಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.